ಹಾಯ್, ಈ ವಿಡಿಯೋಲಿ ನಾನಿವತ್ತು ಅಕ್ಕಿ ಖೀರ್ ಹೇಗೆ ಮಾಡೋದು ಅನ್ನೋದನ್ನು ತೋರಿಸಿದ್ದೀನಿ. ಸೊ ಇದಕ್ಕೆ ನಾವು ಯಾವುದಾದ್ರೂ ಒಂದು ಲೋಟದಲ್ಲಿ ಅಕ್ಕಿನ ಅಳತೆ ತೊಗೊಂಡು ಅದನ್ನು 2 to 4 ಅವರ್ಸು ನೀವು ನೆನೆಸಿಡಬೇಕಾಗತ್ತೆ. ನೆನೆಸಿದ ನಂತರ ಅಕ್ಕಿನ ಸಪ್ರೇಟ್ ಮಾಡಿ ಕುಕ್ಕರಲ್ಲಿ ಹಾಕ್ಕೊಂಡು 1:3 ಪ್ರಕಾರ ಹಾಲನ್ನು ಹಾಕಿ ನೀವು 4 ವಿಷಲ್ಸ್ ಕೊಡಬೇಕು. ಹಾಲು ಕಾಯಿಸಿರೋ ಹಾಲನ್ನು ಹಾಕ್ಕೊಳ್ಳಿ. 4 ವಿಷಲ್ಸ್ ಬಂದು ಆದಮೇಲೆ ಪ್ರೆಷರೆಲ್ಲ ಹೋಗಾದಮೇಲೆ ಅದನ್ನು ಬೇಕು ಅಂದರೆ ಸ್ಮ್ಯಾಶ್ ಮಾಡ್ಕೊಳ್ಳಿ. ಅಕ್ಕಿನ ಪೇಸ್ಟ್ ಟೈಪ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸ್ಮ್ಯಾಶಿಂಗ್ ಆದಮೇಲೆ ಬೆಲ್ಲ ಹಾಕಿ ಸ್ಟವ್ ಮೇಲೆ ಸಿಮ್ಮಲ್ಲಿ ಇಟ್ಟು ನೀವು ಅದನ್ನು ಬೇಯಕ್ಕೆ ಬಿಡಬೇಕು. ಸೊ ನಾನು ಆ್ಯಕ್ಚುಲಿ ನನಗೆ 3 ಲೋಟ ಸಾಕಾಗಲಿಲ್ಲ, ನನಗೆ ಪಾಯಸ ಥರ ಬೇಕು ಅಂತ ಹೇಳಿ ಮತ್ತೆ ನಾನು ಹಾಲು ಹಾಕಿದ್ದಕ್ಕೆ ಮತ್ತೆ ಸಿಹಿ ಕಡಿಮೆ ಆಗುತ್ತೆ ಅಂತ ಮತ್ತೆ ಬೆಲ್ಲ ಹಾಕಿ ನಾನು ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಅದಕ್ಕೆ ತುಪ್ಪದಲ್ಲಿ ಗೋಡಂಬಿ ಮತ್ತು ಬಾದಾಮ್ ಏನಿರುತ್ತೆ ಅದನ್ನು ಫ್ರೈ ಮಾಡಿಕೊಂಡು ನಾವೇನು ಮಿಕ್ಸ್ಚರ್ ಪೇಸ್ಟ್ ಮಾಡ್ಕೊಂಡಿರ್ತೀವಿ ಕುಕ್ಕರಲ್ಲಿ ಅಕ್ಕಿ, ಹಾಲು ಮತ್ತು ಬೆಲ್ಲ ಮಿಕ್ಸ್ಚರು, ಅದಕ್ಕೆ ಈ ಫ್ರೈ ಮಾಡ್ಕೊಂಡಿರೋಂಥ ಗೋಡಂಬಿ, ಬಾದಾಮಿ ತುಪ್ಪದಲ್ಲಿ ಕರೆದಿರೋ ಅಂಥದ್ದನ್ನು ಹಾಕಿ ಒಂದು 2 ಮಿನಿಟ್ಸ್ ಕುದಿಬಿಟ್ಟು ತಿನ್ನಿ. ಸೂಪರಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಥ್ಯಾಂಕ್ ಯು.